ಅಂಬೇಡ್ಕರರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಹೋಗಿ ನಮ್ಮ ಔರಂಗಜೇಬನ ಸಮಾಧಿಗೆ ಮಾಲೆ ಹಾಕ್ತಾರೆ. ಔರಂಗಜೇಬನ ಸಮಾಧಿಗೆ ಒಂದೊಂದ್ಸಲ ಸಂಕಟ ಆಗ್ಬಿಡುತ್ತೆ ಆ ಥರದ ಸುದ್ದಿ ಕೇಳಿದಾಗ. ಅಂದರೆ ರಾಜಕೀಯವಾಗಿ ಯಾರು ನಿಮಗೆ ಇಷ್ಟ ಇಲ್ಲವೋ ಅವರು ಒಬ್ಬನನ್ನು ದ್ವೇಷಿಸ್ತಾರೆ ಅನ್ನುವ ಕಾರಣಕ್ಕಾಗಿ ನಾನು ಆ ಮನುಷ್ಯನನ್ನು ಪ್ರೀತಿಸ್ತೀನಿ ಅಂತ. ಇತಿಹಾಸದಲ್ಲಿ ಏನಾಗಿದೆಯೋ ದಟ್ ಇಸ್ ಸೆಕೆಂಡ್ರಿ. ರಾಜಕೀಯವಾಗಿ ನನ್ನ ವಿರುದ್ಧ ದಿಕ್ಕಿನಲ್ಲಿ ನಿಂತಿರುವವನು ಯಾರನ್ನೋ ದ್ವೇಷಿಸ್ತಾನೆ, ಆದ್ದರಿಂದ ನಾನು ಅವನನ್ನು ಪ್ರೀತಿಸ್ತೀನಿ. ರಾಜಕೀಯವಾಗಿ ನನ್ನ ವಿರುದ್ಧ ದಿಕ್ಕಿನಲ್ಲಿ ನಿಂತಿರುವಂಥವನು ಯಾರನ್ನೋ ಪ್ರೀತಿಸ್ತಾನೆ, ಆ ಕಾರಣಕ್ಕಾಗಿಯೇ ನಾನು ಆತನನ್ನು ದ್ವೇಷಿಸ್ತೀನಿ ಅಂತ. ಶತ್ರುವಿನ ಶತ್ರು ಮಿತ್ರ, ಶತ್ರುವಿನ ಮಿತ್ರ ಶತ್ರು. ಹಿಂಗೆ ಮಾಡ್ಕೊಂಡು ಹೋದರೆ ದೇಶ ಅನ್ನೋದು ಎಲ್ಲಿಗೆ ಹೋಗುತ್ತೆ? ಇವರು ಎಲ್ಲ ಕಾಲಘಟ್ಟದಲ್ಲೂ ಇದ್ದರು. ಇಂಥವರು ದೇಶದ ಬೆಳವಣಿಗೆಯ ದರವನ್ನು ಕುಗ್ಗಿಸಬಹುದು. ನಾನು ರಾಜಕೀಯ ಭಿನ್ನಾಭಿಪ್ರಾಯಗಳ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಪಕ್ಷ ಅಧಿಕಾರದಲ್ಲಿದೆ, ಅದರ ಬಗ್ಗೆ ಭಿನ್ನಾಭಿಪ್ರಾಯಗಳು ಇರಬೇಕು. ಯಾವುದೋ ರಾಜಕಾರಣಿ ಮುಖಂಡನ ಕಾರ್ಯವೈಖರಿ ಅದೆಲ್ಲರಿಗೂ ಒಪ್ಪಿಗೆ ಆಗಬೇಕಾಗಿಲ್ಲ, ಅದನ್ನು ವಿರೋಧಿಸಬಹುದು. ನಾಟ್ ಎಟ್ ದ ಕಾಸ್ಟ್ ಆಫ್ ಕಂಟ್ರಿ. ನಾನು ಹೇಳೋದು ದೇಶದ ಬೆಲೆ ತೆತ್ತಲ್ಲ, ದೇಶದ ಹಿತಾಸಕ್ತಿಯ ಬೆಲೆ ತೆತ್ತಲ್ಲ. ಅಂತಿಮವಾಗಿ ನಾನು ಹೇಳೋದಿಷ್ಟೇ, ಇದನ್ನೆಲ್ಲ ನೋಡಿದಾಗ ನಾನು ಹೇಳ್ತೀನಿ, ಆ ಗಜ್ನಿ ಗೋರಿಗೆ ಏನು ಕಿತ್ಕೊಳ್ಳೋಕ್ಕಾಗಿಲ್ಲ ಈ ದೇಶದ್ದು. ಇವರೆಲ್ಲ ಯಾರು ಇವರು ಗಜ್ನಿ ಗೋರಿ ಏನು ಮಾಡೋಕ್ಕಾಗಲಿಲ್ಲ. ಹೌದು, ಈ ಭಾರತದ ಶ್ರೇಷ್ಠತೆ ಇದೆಯಲ್ಲ, ಅದು ಅಪ್ ಆ್ಯಂಡ್ ಡೌನ್ ಆಗಿರೋದು ನಿಜ. ಅಪ್ ಆ್ಯಂಡ್ ಡೌನ್ ಆಗಿರೋದು ನಿಜ. ಒಂದ್ಸಲ ಕೆಳಗೆ ಹೋಗುತ್ತೆ, ಒಂದ್ಸಲ ಮೇಲ್ ಬರುತ್ತೆ. ಆದರೆ ನಿರ್ನಾಮ ಮಾಡೋದಕ್ಕಾಗೋದಿಲ್ಲ, ಯಾವತ್ತಿಗೂ ಸಾಧ್ಯ ಇಲ್ಲ.